ಸಿಎಂ ಸಿದ್ದರಾಮಯ್ಯನವರು ಈ ಬಾರಿ ಬಜೆಟ್ ಅನ್ನ ಮಂಡಿಸಿ ದಾಖಲೆಯ ಸಿದ್ದರಾಮಯ್ಯ ಅನ್ಸ್ಕೊಂಡ್ರು. ಆದರೆ ಅವರದೇ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿರುವಂತ ಈ ರಾಮನಗರದ ಶಾಸಕರಾಗಿರುವಂತ ಇಕ್ಬಾಲ್ ಹುಸೇನ್ ಅವರೀಗ ಅದನ್ನ ಟೀಕೆ ಮಾಡಿದ್ರು, ಇದು ಸರಿ ಇಲ್ಲ ಅಂತ. ನಂತರ ಈಗ ವಾಪಸ್ ಮತ್ತೆ ತಮ್ಮ ಹೇಳಿಕೆಗಳನ್ನ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಈ ಮೂಲಕವಾಗಿ ಅವರ ಕೊಟ್ಟಿರುವಂತ ಹೇಳಿಕೆ ಏನಿದೆಯಲ್ಲ, ಇದು ಸಿಕ್ಕಾಪಟ್ಟೆ ಚರ್ಚೆ ಕಾರಣ ಆಗ್ತಿದೆ. ಹಲವು ಕನಸುಗಳನ್ನ ಕಂಡಿದ್ವಿ, ಅವೆಲ್ಲವೂ ಕೂಡ ಹುಸಿ ಆಯ್ತು ಅಂತಿದ್ದಾರೆ. ಹಾಗಾದ್ರೆ ಇಕ್ಬಾಲ್ ಹುಸೇನ್ ಅವರ ಮಾತು ಹೇಗಿತ್ತು, ಅದಕ್ಕೆ ಯಾರ್ಯಾರು ರಿಯಾಕ್ಟ್ ಮಾಡಿದ್ದಾರೆ, ಅವೆಲ್ಲವನ್ನ ನೋಡ್ಕೊಂಡ್ ಬರೋಣ. ನಾನು IAS ಅಧಿಕಾರಿನೂ ಅಲ್ಲ, KS ಅಧಿಕಾರಿನೂ ಅಲ್ಲ. ನಾನು ಒಬ್ಬ ಜನಪ್ರತಿನಿಧಿ. ನನ್ನನ್ನು ಆಯ್ಕೆ ಮಾಡಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಕೂರಿಸಿರೋರು ಜನ. ನನಗೆ ಜವಾಬ್ದಾರಿ ಸ್ಥಾನದಲ್ಲಿ ಕೂರಿಸಿರೋರು ಜನ. ಮತ ಹಾಕಿ ನನಗೆ ಆದಂಥ ಒಂದು ನೀತಿಯಲ್ಲಿ ನಡವಳಿಕೆಯನ್ನು ಮಾಡಬೇಕಂತೇಳಿ ನನಗೆ ಒಂದು ಸ್ಥಾನ, ಮಾನ, ಗೌರವ ಕೊಟ್ಟಂಥ ಜನ. ನಾನು ಜನದ ಬಗ್ಗೆ ಆಲೋಚನೆ ಮಾಡಬೇಕು, ಬೇರೆಯವ್ರ ಬಗ್ಗೆ ನಾನು ಆಲೋಚನೆ ಮಾಡಲ್ಲ. ನನಗೆ ಸರಿಯಾದ ರೀತಿಯಲ್ಲಿ ನನ್ನ ಕ್ಷೇತ್ರಕ್ಕೆ ನಾನು ಅಭಿವೃದ್ಧಿ ಮಾಡಲಿಕ್ಕೆ ನಾನು ಸಾಕಷ್ಟು ರೀತಿಯಲ್ಲಿ ನಾನು ಮುಖ್ಯಮಂತ್ರಿಗಳ ಮನವಿ ಮಾಡಿದ್ದೆ. ನನ್ನ ಮನವಿಗೆ ಸ್ಪಂದನೆ ಮಾಡಿಲ್ಲ, ಅದಕ್ಕೆ ನಾನು ಹೇಳ್ತೀನಿ. ನಾನು ಮನವಿ ಮಾಡಿದ್ದೀನಿ, ನನ್ನ ಕಷ್ಟ ಸುಖ ಹೇಳ್ಕೊಂಡಿದ್ದೀನಿ. ನನ್ನ ಹಾಲು ಹವಾಲನ್ನು, ಅಲ್ಲಿರುವಂಥ ವಸ್ತಿ ಸ್ಥಿತಿನ ಅವರಿಗೆ 10 ಸಲ ಹೇಳಿದ್ದೀನಿ. ಸೊ ನನ್ನ ಕ್ಷೇತ್ರದ ಬಗ್ಗೆ ನಾನು ಮಾತಾಡ್ತೀನಿ, ನನಗೆ ಸಮಾಧಾನ ಇಲ್ಲ ಅಂತ ಹೇಳ್ತೀನಿ. ಅದರದ್ದು ತಪ್ಪೇನಿದೆ? ನಾನು ರಾಜ್ಯದ ಬಗ್ಗೆ ಮಾತಾಡಲಿಲ್ಲ. ರಾಮನಗರದಲ್ಲಿ ಬಜೆಟ್ ನಮಗೆ ನ್ಯಾಯ ಒದಗಿಸಿಕೊಟ್ಟಿಲ್ಲ. ಕೋರ್ಟ್ ಕೊಟ್ಟಿಲ್ವಾ? ಕೋರ್ಟ್ ಕೊಟ್ಟಿದ್ದೀವಿ, ಬೇಕಾದಷ್ಟು ಕೆಲಸ ಕೊಟ್ಟಿದ್ದೀವಿ. ಇಕ್ಬಾಲ್ ಹುಸೇನ್ ನಾನು ಎಲ್ಲದಕ್ಕೂ DK ಶಿವಕುಮಾರ್ ಅವರೇ ನಂಬ್ಕೋಬೇಕು ಅಂತ ಹೇಳಿದ್ದಾರೆ. ಕೋರ್ಟ್ ಕೊಟ್ಟಿದ್ದೀವಿ ಅವರಿಗೆ. ಕೋರ್ಟ್ ಅವರೆಲ್ಲ ಬಂದು ಕೋರ್ಟ್ ಬೇಕು ಅಂತ ಹೇಳಿದ್ರು. ಅಲ್ಲಿಗೆ ರಾಮನಗರ ಡಿಸ್ಟ್ರಿಕ್ಟ್ ಕೋರ್ಟ್ ಕೊಟ್ಟಿದ್ದೀವಿ, ಬೇರೆ ಬೇರೆ ಎಲ್ಲ ಕೊಟ್ಟಿದ್ದೀವಿ. ನಾನು ಈ ಬಜೆಟ್ ಮಂಡನೆ ಆಗ್ತಿದ್ದಂತೆ ಬಿಜೆಪಿಯವರೆಲ್ಲ ಚೊಂಬು ಹಿಡ್ಕೊಂಡು ಪ್ರತಿಭಟನೆ ಮಾಡ್ತಿದ್ರು. ಎಲ್ಲ ಒಂದ್ ಕಡೆ ಅವ್ರು ಹೇಳೋದ್ರಲ್ಲಿ ಏನೋ ಒಂದು ರೀತಿ ಏನೋ ಸರಿ ಇಲ್ಲ ಅನ್ನೋದು ಒಂದು ಲೆಕ್ಕಾಚಾರ. ಆದರೆ ಸ್ವತಃ ಅವರದ್ದೇ ಪಕ್ಷದ ಶಾಸಕರು ಬಹಿರಂಗವಾಗಿ ಏನೋ ಕೊಡ್ತಿಲ್ಲ, ಸಿದ್ದರಾಮಯ್ಯನವ್ರು ಏನೋ ಮಾಡ್ತಿಲ್ಲ ಅಂತಿದ್ದಾರಲ್ಲ, ಇಲ್ಲಿ ಹೋಗಿ ಬಂದ್ಬಿಟ್ಟು ಸ್ವಪಕ್ಷೀಯರ ಇದರಲ್ಲೇ ಒಂದು ಬಂಡೆ ಹೇಳುವಂಥದ್ದು. ಯಾಕಂದ್ರೆ 2-3 ಬಣ ಮಾಡ್ಕೊಂಡಾಗ ಸಹಜವಾಗಿ ಆಪ್ತ ಬಣಕ್ಕೆ ಅವರೊಂದಷ್ಟು ಕ್ಷೇತ್ರಕ್ಕೋ ಇನ್ನೊಂದು ಮತ್ತೊಂದು ಕೊಡುವಂಥದ್ದು, ಶಾಸಕರಿಗೆ ಮನವೊಲಿಸುವಂಥದ್ದು ಆ ಸರ್ಕಾರದ ಮುಂಚೂಣಿಯಲ್ಲಿದ್ದವ್ರ ಕಾರ್ಯ ಆಗ್ತಾ ಇರುತ್ತೆ. ಇದು ಇನ್ನೊಂದು ಬಣದಲ್ಲಿ ಗುರುತಿಸಿರೋದ್ರಿಂದ ಈ ಬಣಕ್ಕೆ ಇದು ಸ್ಪೆಷಲ್ ಕ್ಯಾಂಡಿಡೇಟ್. ಇದು ಇವರು ಮಾತಾಡೋದ್ರಲ್ಲಿ ಒಂದು ಲೆಕ್ಕಕ್ಕೆ ಅರ್ಥ ಇದೆ. ಕ್ಷೇತ್ರದ ಜನನೇ ನನಗೆ CM ಅನ್ನೋ ನಿಟ್ಟಲ್ಲಿ ಮಾತಾಡೋದು. ನೀವು CM ನನಗೆ ಲೆಕ್ಕಕ್ಕಿಲ್ಲ ಅನ್ನೋಂಥದ್ದೇ ಕೊಡ್ತಿರೋದು, ನೇರವಾಗಿ ಹೇಳ್ದಂಗೆ ಇದೆ. ಅದು ಹೆಚ್ಚು ಕಡಿಮೆ ನನಗೆ ಕ್ಷೇತ್ರದ ಜನ ನನಗೆಲ್ಲ ಸ್ಥಾನಮಾನ ಕೊಟ್ಟಿರುವಂಥದ್ದು. ನೀವು ಪಕ್ಷದವರು, ನಿಮ್ಮ ಸರ್ಕಾರ ನನಗೆ ಇಲ್ಲ, ನಾನು ಶಾಸಕ, ಬರಿಯ ಶಾಸಕ. ಹಾಗಾಗಿ ನನಗೆ ಕ್ಷೇತ್ರನೇ ಎಲ್ಲವೂ ನನಗೆ ಅನ್ನುವಂಥ ನಿಟ್ಟಲ್ಲಿ ಮಾತಾಡೋದು. ಕ್ಷೇತ್ರಕ್ಕಾಗಿ ಒಂದಷ್ಟು ಯೋಜನೆ ಅನುದಾನಗಳನ್ನು ಕೇಳ್ಕೊಂಡು ನಂಗಿದಾಗಿರೋರು. ಯೋಜನೆ ಕೇಳಿದ್ದೀವಿ. ಎಷ್ಟು ಯೋಜನೆ ಕೇಳಿದ್ರು, ಎಷ್ಟೊಂದು ಮಟ್ಟಕ್ಕೆ ಮಹತ್ವಾಕಾಂಕ್ಷೆ ಇಟ್ಕೊಂಡಿದ್ರು. ಕೋರ್ಟ್ ಒಂದು ಕೊಟ್ಟಿದ್ದಾರೆ ಅಂತ DK ಹೇಳ್ತಾ ಇದ್ದಾರೆ. ಸೊ ಕೋರ್ಟ್ ಒಂದು ಕೊಟ್ಬಿಟ್ಟು ಇವರು ತೇಪೆ ಹಾಕ್ಬಿಟ್ರ, ಅಥವಾ ಬೇರೆ ಇವ್ರು ಏನೇನೋ ಇವ್ರ ಸಮುದಾಯಕ್ಕೆ ಒಂದಷ್ಟು ಕೇಳಿರ್ತಾರೆ ಇವರು. ಹೌದು, ರಾಮನಗರ ಆಗಿರೋದ್ರಿಂದ ಇವರು ಅಲ್ಲಿ ಒಂದಷ್ಟು ಬಾಹುಳ್ಯ ಇರುವಂಥವು, ಅವ್ರಿಗೂ ಒಂದಷ್ಟು ಏನೋ ಕೇಳಿರ್ತಾರೆ ರಾಮನಗರದಲ್ಲಿ, ಇದು ಕೊಡಿ ಅಂತೇಳಿ. ಹೌದು, ಎಲ್ಲವನ್ನೂ ಕೊಟ್ಬಿಡೋಕ್ಕಾಗತ್ತಾ ಒಂದೇ ಸರಿಗೆ? ಆ ನಿಟ್ಟಲ್ಲಿ ಇವರು ಸಹಜವಾದಿ ಒಂದು ಬೇಜಾರಲ್ಲ ಒಂದಷ್ಟು ಮಾತಾಡಿರ್ತಾರೆ. ಸಮರ್ಥಿಸ್ಕೊಂಡ್ರಲ್ಲ, ಅದನ್ನ ಹೇಳ್ರಿ. ಹೌದು, ಆಯ್ತು, ಏನೋ ಒಂದು ಆಗಿದೆ, ನಮ್ಮ ಸರ್ಕಾರದಲ್ಲಿ ಏನೋ ಒಂದು ಆಗಿದೆ ಅಂತ. ನಮ್ಮ ಸರ್ಕಾರ ಅನ್ನೋದು ಎಲ್ಲೂ ಬರಲಿಲ್ಲ. ಹೌದು, ನನಗೆ ನಮ್ಮ ಕ್ಷೇತ್ರ, ನಮ್ಮ ಶಾಸಕ ಅನ್ನುವಂಥದ್ದು ಮಾತ್ರ ಇದೆ ತಲೆಯಲ್ಲಿ ಅನ್ನುವಂಥ ನಿಟ್ಟಲ್ಲಿ ಮಾತಾಡೋದು. ಹೌದು, ಹಾಗಾಗಿ ನೋಡಿ, ಇಂಥವ್ರೇ ಆಪರೇಷನ್ ಕಮಲಕ್ಕೊಳಗಾಗೋದು. ಎಲ್ಲೋ ಒಂದು ಕಡೆ ಬಿಸಿ ಮುಟ್ಟೋದು ತಟ್ಕೊಂಡ್ಬಿಡ್ತಾರೆ ನಮ್ಮವರು ಆ ಕಡೆಯಿಂದ. ಹೌದು, ಆ ನಿಟ್ಟಲ್ಲಿ ಇವರೆಲ್ಲ ಅದಂಗಿದ್ದಾರೆ. ಈಗ DK ಶಿವಕುಮಾರ್ ಅವ್ರಿಗೆ ಎಷ್ಟು ದಿನ ಬಾಲ ಬಡಿತಾರೆ ಇವರು? ಎಲ್ಲ ಒಂದು ಕಡೆ ಹೆಚ್ಚು ಕಮ್ಮಿ ಆಗೋಯ್ತು ಅಂತಂದ್ರೆ ಆ ಕಡೆ ಹೋಗ್ತಾರೆ. ಏನು ಅಂದ್ರೆ ಅವ್ರ ಸಮುದಾಯ BJP ಸಿದ್ಧಾಂತಕ್ಕಲ್ಲ ಅನ್ನುವಂಥದ್ದು. ಅಷ್ಟು ಬಿಟ್ಟರೆ ಈ ಮನಸ್ಥಿತಿಯ ಶಾಸಕರು ಬೇರೆ ಇದರಲ್ಲಿ ಇದ್ದಿದ್ರೆ ಭಾಳ ಬೇಗ ಈ BJPಗರಿಗೆ ಹೇಳ್ಕೊಳ್ಳೋದಕ್ಕೆ ತುಂಬ ಈಸಿ ಆಹಾರ ಇದೆ. ಏನಿಲ್ಲ, ಅಂಥದ್ದೇನಿಲ್ಲ, ಬರೀ ಗಾಳ ಹಾಕಿದ್ರು ಎತ್ಕೊಂಡು ಬಂದ್ಬಿಡ್ತಾವೆ. ಇದು ಈಗ ಬಾಯಿ ಹಾಕೋದಕ್ಕೆ ಕಾಯ್ತಾ ಇದ್ದಾವೆ. ಹಂಗಾಗಿ ಇವರು, ನಾನು ಯಾರ ಪ್ರಜೆನೂ ಅಲ್ಲ, ನಾನು ಕ್ಷೇತ್ರದ ಪ್ರಜೆ ಅನ್ನುವಂಥ, ನಾನು ಕ್ಷೇತ್ರದ ಪ್ರಥಮ ಪ್ರಜೆ, ಕ್ಷೇತ್ರಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ, ಕ್ಷೇತ್ರದ ಜನಕ್ಕೆ ನಾನು ಇರ್ತೀನಿ ಅನ್ನುವಂಥ ನಿಟ್ಟಲ್ಲಿ ಮಾತಾಡಿರುವಂಥದ್ದು. ಹಾಗಾಗಿ ಇಕ್ಬಾಲ್ ಹುಸೇನ್ ಅಂತವರು ಬ್ಯಾಟ್ ಬೀಸೋದ್ರಲ್ಲೂ ಫೇಮಸ್ಸು, ಈ ರೀತಿ ವ್ಯತಿರಿಕ್ತವಾಗಿ ಮಾತಾಡೋದ್ರಲ್ಲೂ ಫೇಮಸ್ಸು. ಹಾಗಾಗಿ ಇವರು ಈ ಮಾತಲ್ಲೇ ಒಂದು ರಾಜ್ಯದ ಗಮನ ಸೆಳೆಯುವಂಥ ಪ್ರಯತ್ನ ಮಾಡಿದ್ದಾರೆ. ಈ ಸಮುದಾಯದಲ್ಲಿ ಯಾರು ನಾಯಕರಿಲ್ಲ, ಈ ರೀತಿ ಮಾತಾಡ್ತಾನೆ ಮುಂಚೂಣಿ ನಾಯಕ ಆಗ್ಬಿಡ್ತಾರೆ ಅನ್ನೋ ಜಮೀರು ಹಾಗೆ ಆದರೂ. ಅದೇ ನಿಟ್ಟಲ್ಲಿ ಇವ್ರಿಗೆ ಏನಾದರೂ ನಾಳೆ ಮುಂದಿನ ದಿನಗಳಲ್ಲಿ ಕಾಲಾವಕಾಶಗಳು ಬಂತು ಅಂದರೆ, ಈಗ ಜಮೀರ್ ಸಿದ್ದರಾಮಯ್ಯ ಬಣದಲ್ಲಿರೋದ್ರಿಂದ ಇವತ್ತು ಒಳ್ಳೊಳ್ಳೆ ಖಾತೆ ಅಲಂಕರಿಸಿದ್ದಾರೆ JDS ಇಂದ ಬಂದಾದ್ಮೇಲೆ. ಹಾಗೆ ಇಂಥವ್ರನ್ನೆಲ್ಲ ಒಂದು 4-6 ವರ್ಷಗಳ ನಂತರ
ಡಿ ಕೆ ಅಂತವ್ರ ಬಣದಲ್ಲಿ ಗುರುತಿಸ್ಕೊಂಡು ಎಲ್ಲೋ ಒಂದ್ ಕಡೆ ಇದಾದಾಗ ಸಮುದಾಯಕ್ಕೆ ಅಂತ ಬಂದಾಗ ಇಂಥವ್ರನ್ನ ತಗೊಂಡು ಮುಂದೆ ನಿಲ್ಲಿಸ್ಬಿಡ್ತಾರೆ. ಯಾಕಂದ್ರೆ ಪಕ್ಷಕ್ಕೋಸ್ಕರ ಏನ್ ಮಾಡಿದ್ದಾರೆ, ಪಕ್ಷಕ್ಕೆ ನಾವು ಇದ್ದಾಗ ನಮ್ಮ ಪರವಾಗಿ ಒಂದಷ್ಟು ಮಾತಾಡಿದ್ದಾರೆ, ತಗೊಂಬನ್ನಿ ಕೂರಿಸಿ. ಬಟ್ ಒಂದ್ ಕಡೆ ಇಲ್ಲ ಸರ್, ಇದನ್ನ ಬಹಳ ಸೂಕ್ಷ್ಮವಾಗಿ ನೋಡಿದಾಗ ಇವರೇ ಇಷ್ಟು ಪರಿಪರಿಯಾಗಿ ಹೇಳ್ತಿದ್ದಾರೆ, ಅನುದಾನ ಬರ್ತಿಲ್ಲ, ದುಡ್ಡು ಬರ್ತಿಲ್ಲ, ಕಷ್ಟ ಅಹವಾಲು ಅಂತ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಈ ವಿರೋಧ ಪಕ್ಷದಲ್ಲಿರುವಂತ ಬಿಜೆಪಿಯವ್ರ ಕತೆ ಒಂದ್ ರೂಪಾಯಿನೂ ಬರ್ತಿಲ್ವಾ ಅಂತ ಈ ಅನುದಾನದ ವಿಚಾರದಲ್ಲಿ ನೀನೇ ಅದೇ ಉದಯ್ ಕದಲೂರ್ ಏನ್ ಮಾತಾಡಿದಾರೆ, ಅದೇ ನಾವು ಹೇಳ್ದಂಗೆ ಎಲ್ಲರಿಗೂ ಕಷ್ಟ ಇದೆ. ಬಿಜೆಪಿಗರಂತೂ ಈಗ ಇವರೆಲ್ಲ ಅಳ್ಳದೆ ತೊಡ್ತಾ ಇರೋದು, ಎಲ್ಲೂ ಕೊಡ್ತಾ ಇಲ್ಲ. ಕೊಡೋದಕ್ಕೆ ಇವ್ರ ಹತ್ರ ದುಡ್ಡು ಬೇಕು, ದುಡ್ಡು ಇಲ್ಲ, ಎಲ್ಲೂ ಇಲ್ಲ, ಇವ್ರ ಹತ್ರನೇ ಇಲ್ಲ. ಇವ್ರಿಗೆ ಕಚ್ಚಾಟದ ಇದ್ರ ಒಳಗಡೆ, ಇವ್ರ ಯೋಜನೆಗಳ ಒಳಗಡೆ ಯಾರೋ ಮಾಡ್ಕೊಂಡಿರುವ ಇದಕ್ಕೆ ಪ್ರಾಯಶ್ಚಿತ್ತಕ್ಕೆ ಎಲ್ಲ ಹಣ ಅಲ್ಲಿಗೆ ಸಂದಾಯ ಆಗ್ತಾ ಇದೆ. ಪ್ರಾಯಶ್ಚಿತ್ತ ಮಾಡ್ಕೊತಾ ಇದ್ದಾರೆ, ಮಾಡಿದ್ದು ಅನ್ನಂಗೆ ಒಂದಷ್ಟು ಮಾಡಿಕೊಂಡು ಅಲ್ಲಿಗೆಲ್ಲ ಸಂದಾಯ ಮಾಡುವಷ್ಟೊತ್ತಿಗೆ ಇವ್ರಿಗೆ ಯಾರಿಗೂ ಕೈ ಕಾಸು ಇದ್ದವ್ರಂಗೆ ಮಾಡಿದ್ದಾರೆ. ಇವರಿಗೆ ಕ್ಷೇತ್ರಕ್ಕೆ ಹೋಗೋಕ್ಕಾಗ್ತಿಲ್ಲ. ಕ್ಷೇತ್ರಕ್ಕೆ ಹೋಗ್ಬೇಕು ಅಂತಂದ್ರೆ ಇವ್ರು ಸ್ವಂತ ದುಡ್ಡಲ್ಲಿ ಖರ್ಚು ಮಾಡಬೇಕು. ಅಷ್ಟೆಲ್ಲ ಮಾಡೋದಕ್ಕೆ ಈಗಾಗಲೇ ಚುನಾವಣೆಯಲ್ಲಿ ಮಾಡಿದ್ದೇನು, ಮತ್ತೆ ಚುನಾವಣೆಯಲ್ಲಿ ಖರ್ಚು ಮಾಡಿದೆ ಗೆದ್ದು ಬಂದವರು ಅವರು ಎಲ್ಲ ಮಾಡಿಕೊಂಡು ಗೆದ್ದು ಬಂದು ಈಗ ಅನುದಾನಕ್ಕೂ ಕ್ಷೇತ್ರದ ಅಭಿವೃದ್ಧಿಗೂ ಮತ್ತೆ ನಮ್ಮ ಕೈಯಿಂದನೇ ಹಾಕಿ ಸ್ವಂತ ಇದ್ರಲ್ಲಿ ಮಾಡಿ ಅನ್ನೋ ಥರ ಕೇಳಿದ್ರೆ ಎಲ್ಲಿಗೆ ಹೋಗ್ಬೇಕು? ನೀವು ಸ್ವಪಕ್ಷದವರೇ ಈ ರೀತಿ ಹತ್ತು ಕರೆದು ಕೇಳಿದ್ರು ಕೊಡಲಿಲ್ಲ, ಇನ್ನು ನಾವು ಎಲ್ಲಿಂದ ಕೇಳೋದು ಅನ್ನುವಂಥದ್ದು ಅಡ್ಡದಾರಿ ಹಿಡಿತಾರೆ ಅಷ್ಟೇ. ಆ ದಂಧೆ ಈ ದಂಧೆ, ಅವ್ನು ಯಾರೋ ಬಂದಲ್ಲ ಮೊನ್ನೆ ಒಂದು 11 ಲಕ್ಷಕ್ಕೆ ತಗೊಂಡು 5 ಲಕ್ಷ ಲಂಚಕ್ಕೆ ಹೋದ, ಈ ರೀತಿ ಅಡ್ಡ ಕಸುಬಿಗಳಾಗಿ ಕೂತ್ಕೋತಾರೆ ಅಷ್ಟೇ. ಎಕ್ಸಾಕ್ಟ್ಲಿ. ಎಸ್.